ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೋತ್ರಿಯರು, ಬ್ರಹ್ಮನಿಷ್ಠ ಸತ್ಪುರುಷ ಮಹಾಪುರುಷ ಮೌನಪಯ ಮಹಾಪುರುಷರು ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕೊಳಬಸಯ್ಯ ಅವರು ಅಧ್ಯಕ್ಷರು ಗದ್ದನಗಿರಿ ಸೌಹಾರ್ದ ಪತ್ತಿನ ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ರಮೇಶ್ ಕರ್ಕಿಕಟ್ಟಿಯವರು PSI ಸಾಹೇಬರು KRS ಪೊಲೀಸ್ ಠಾಣೆ ಮಂಡ್ಯ ಜಿಲ್ಲೆ ಅವ್ರಿಗೆ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅಧ್ಯಕ್ಷರು PKPS ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಶೇಖರ್ ಸಾಳಗುಂದಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಊರಿನ ಹಿರಿಯರು ಆದಂಥ ಗಣ್ಯರು ಶ್ರೀಮಂತ ರಮೇಶ್ ಅಂತಾಪುರ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬರನ್ನ ಮೂರಿನ ಹಿರಿಯರಾದಂಥ ಸಂಗಪ್ಪ ರಾಮಪ್ಪ ಗುಡ್ಡದಲ್ಲಿ ಪ್ರಗತಿಪರ ರೈತರು ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮಾಜಿ ಸೈನಿಕರು ಕ್ರಿಯಾಶೀಲ ವ್ಯಕ್ತಿಗಳಾದಂಥ ನಿಂಬೆಪ್ಪಣ್ಣ ತೋಳ್ಮಟ್ಟಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರವಣ್ ಕುಮಾರ್ ಸಾಳಗುಂದಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಿರುವಂಥ ಶ್ರೀ ಮಂಜುನಾಥ್ ವಿರೂಪಾಕ್ಷಪ್ಪ ಬೀಳ್ಗಿ ಅಕೌಂಟ್ಸ್ FSS DC ಆಫೀಸ್ ಬಾಗಲಕೋಟೆ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀಮತಿ ರೇಖಾ ಹನುಮಂತ ಹಾದಿಮನಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಹಿರಿಯರಾದಂಥ ಶಿವಯೋಗ್ ಮೇಟಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಮಲ್ಲಪ್ಪ ಮುರ್ನಾಳ್ ಹಿರಿಯರು ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೊಬ್ಬರು PKPSನ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀ ಪರಶುರಾಮ್ ಸಾಳಗುಂದಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ರುದ್ರಪ್ಪ ಹಿರಿಯರಾದಂಥ ರುದ್ರಪ್ಪ ಓದು ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಿಂಚಿನ ಸಂಚಲನಕಾರಾಗಿ ಆಗಮಿಸಿದಂಥ ಕಾರ್ಯಕ್ರಮಕ್ಕೆ ಶ್ರೀ ನಾಗಪ್ಪ ಓದು ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ರಮೇಶ್ ಅಪ್ಪಣ್ಣ ಕಾಟ್ನೂರ್ ಅವ್ರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಮುದುಕಪ್ಪ ಮುರ್ನಾಳ್ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಇನ್ನೊಬ್ಬರು ಸದಸ್ಯನಿಯಾದಂಥ ಶ್ರೀಮತಿ ನೀಲವ್ವ ತುಂಬುರ್ಮಟ್ಟಿ PKPS ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನಂಥ ಹಿರಿಯರಾದಂಥ ಹನುಮಂತ ಅಂತಾಪುರ್ ಅವ್ರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಲೂನ್ ಉದ್ಘಾಟನೆಗೆ ಆಗಮಿಸಿದಂಥ ಶ್ರೀಯುತ ಶಿವಾನಂದ ಬೀಳ್ಗಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಂಗಪ್ಪ ತುಂಬುರ್ಮಟ್ಟಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಂಥ ಪುಂಡಿಕಣ್ಣ ವಾಲಿಕರ್ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಪ್ಪಣ್ಣ ಸಾಳಗುಂದಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಹನುಮಂತಪ್ಪ ಓದು ಅವ್ರಿಗೂ ಸಹಿತ ಅದೇ ರೀತಿ ವೆಂಕಟೇಶ್ ಹಿರೇಮಠ್ ಆಯ್ತಾ ಸರ್ ವೆಂಕಟೇಶ್ ಹಿರೇಮಠ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗದ್ದನಕೆರೆ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಚೆಬ್ಬಿ ಗ್ರಾಮದ ಸಮಸ್ತ ನಾಗರಿಕರಿಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಸಹಿತ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೋತ್ರಿಯರು, ಬ್ರಹ್ಮನಿಷ್ಠ ಪರಮ ಪೂಜ್ಯ ಪರಮ ರಾಮಾರೂಢ ಸ್ವಾಮಿಗಳಿಗೆ ಸಂಗಪ್ಪ ಸಾಳಗುಂದಿಯವರು ಬಂದು
ಮಾಲಾರ್ಪಣೆ ಮಾಡೋದ್ರ ಮೂಲಕ ಪೂಜ್ಯರನ್ನ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ರಾಮಾರೂಢ ಪೂಜ್ಯರಿಗೆ ಸಂಗಪ್ಪ ಸಾಳಗುಂದಿಯವರು ಬಂದು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮಹಾಪುರುಷರು ಸತ್ಪುರುಷರು ಮೌನಪ್ಪಯ್ಯ ಮಹಾಪುರುಷರು ಚಬ್ಬಿ ಅವ್ರಿಗೆ ಮಲ್ಲಪ್ಪ ಎಂಕಂಚಿಯವರು ಬಂದು ಮಾಲಾರ್ಪಣೆ ಮಾಡ್ಬೇಕಂದ್ರೆ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳೆಸಲಾಗದಂತ ಶ್ರೀ ಹೊಳಬಸಯ್ಯ ಉಳ್ಳಾಗಡ್ಡಿ ಅಧ್ಯಕ್ಷರು ಗದ್ದನಗಿರಿ ಸೌಹಾರ್ದ ಪತ್ತಿನ ಸಂಘ ಗದ್ದನಗಿರಿ ಅವ್ರಿಗೂ ಸಹಿತ ಮಾಲಾರ್ಪಣೆ ಕಮಲಪ್ಪ ಗುಡದಲ್ಲಿಯವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಶ್ರೀ ವೆಂಕಟೇಶ್ ಹೆಗ್ಗಯ್ಯ ಹಿರೇಮಠವರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಗದ್ದನಗಿರಿ ಅವ್ರಿಗೂ ರಮೇಶ್ ಭೇಟಿಯವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಮೈಸೂರಿನಲ್ಲಿ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಈಗ PSI ಹುದ್ದೆಗೆ ಏರಿದಂತ ರಮೇಶ್ ಕರ್ಕಿಕಟ್ಟಿ KRS ಪೊಲೀಸ್ ಠಾಣೆ ಮಂಡ್ಯ ಜಿಲ್ಲೆ ಅವರಿಗೆ ಧರ್ಮೇಶ್ ತುಂಬುರ್ಮಟ್ಟಿ ಅವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಆಗಿರ್ತಕ್ಕಂಥ PKPSನ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸೇರಿಸಿದಂಥ ಶ್ರೀ ಚಂದ್ರಶೇಖರ್ ಸಾಳಗುಂದಿ ಅವರಿಗೆ ಶಿವಾನಂದ ಮಾಳ್ಗಿ ಇವರು ಬಂದು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಹಿರಿಯರಾದಂಥ ರಮೇಶ್ ಅಂತಾಪುರ್ ಅವರಿಗೆ ಸುನೀಲ್ ಬೀಳಿಗೆಯವರು ಬಂದು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಹಿರಿಯರಾದಂಥ ಶ್ರೀಯುತ ಸಂಗಪ್ಪ ರಾಮಪ್ಪ ಗುಡ್ಡದಲ್ಲಿ ಪ್ರಗತಿಪರ ರೈತರು ಅವರಿಗೆ ಪರಸು ಅಂಗಡಿಯವರು ಬಂದು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಇನ್ನೊಬ್ಬರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಜೊತೆಗೆ PKPSನ ಸದಸ್ಯರು ಆಗಿರ್ತಕ್ಕಂಥ ಪರಶುರಾಮ್ ಸಾಳಗುಂದಿ ಅವರಿಗೆ ವಿಠಲ್ ಕವಳಿ ಇವರು ಮಾಲಾರ್ಪಣೆ ಮಾಡೋಕೆ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮಾಜಿ ಯೋಧರು ಆಗಿರ್ತಕ್ಕಂಥ ನಿಂಬೆಪ್ಪನ ತೋಳ್ಮಟ್ಟಿ ಅವರಿಗೆ ಮಲ್ಲಪ್ಪ ಶೆಟ್ಟಿಯವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರವಣ್ ಕುಮಾರ್ ಸಾಳಗುಂದಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೆ ರಮೇಶ್ ನಾಮೇಟಿ ಅವರು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ರುದ್ರಪ್ಪ ಓದು ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅವರಿಗೆ
ಶ್ರೀಶೈಲ ಎಂಡಿಗೇರಿ ಅವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಬ್ಬರನ್ನ ಮೂರಿನ ಸಾಹುಕಾರರು ಹಿರಿಯರು ಸಹೋದರರಾದಂಥ ಮಂಜುನಾಥ್ ಬೀಳಿಗೆ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಗಂಗಾಧರ್ ಮೇಟಿಯವರು ಅವ್ರಿಗೆ ಮಾಲಾರ್ಪಣೆಯನ್ನು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸನಂತ ಹಿರಿಯರಾದಂಥ ಶಿವಯೋಗ ಮೇಟಿ ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಅವ್ರಿಗೆ ಯಲ್ಲಪ್ಪ ಮೇಟಿಯವರು ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕು. ಅದೇ ರೀತಿ ಇನ್ನೊಬ್ರು ಹಿರಿಯರಂತ ವೇದಿಕೆ ಮೇಲೆ ಆಸನರಾದಂಥ ಶ್ರೀ ಮಲ್ಲಪ್ಪ ಮುರ್ನಾಳ್ ಅವ್ರಿಗೂ ಸಹಿತ ಸ್ವಾಗತ ಕೋರ್ತಾ ಅವ್ರಿಗೆ ಗುರುನಾಥ್ ಸಾಳಗುಂದಿಯವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಬ್ರು ವೇದಿಕೆ ಮೇಲೆ ಆಸನರಾದಂಥ ಮುದುಕಪ್ಪ ಮುರ್ನಾಳ್ ಅವ್ರಿಗೂ ಸಹಿತ ಸ್ವಾಗತ ಕೋರ್ತವ್ರಿಗೆ ಗುರುನಾಥ ಸಾಳಗುಂದಿಯವರು ಮಾಲಾರ್ಪಣೆ ಮಾಡಬೇಕು. ಅವ್ರಿಗೆ ಅದೇ ರೀತಿ ಇನ್ನೊಬ್ಬರು ಸಹೋದರರಂತ ನಾಗಪ್ಪ ಓದು ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಅವರಿಗೆ ಸಂಗಯ್ಯ ಓಣಿಯವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಹನುಮಂತ್ ಅಂತಾಪುರ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅವರಿಗೆ ಹನುಮಂತ್ ಅಂಕಂಚಿ ಅವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇನ್ನೊಬ್ರು ಹಿರಿಯರಾದಂಥ ಶಿವಾನಂದ್ ಬೀಳಿಗೆ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಅವರಿಗೆ ಶ್ರೀಶೈಲ ಸಾಳಗುಂದಿಯವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣೆದಂತ ಶ್ರೀ ರಮೇಶ್ ಅಪ್ಪಣ್ಣ ಕಾಕ್ನೂರ್ ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಅವರಿಗೆ ಕಲ್ಲಪ್ಪ ಗುಂಡದೇಲಿಯವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಂತ ಸಂಗಪ್ಪ ತುಂಬುರ್ಮಟ್ಟಿ ಅವ್ರಿಗೂ ಒಂದು ಸ್ವಾಗತ ಕೋರ್ತಾ ಮಲ್ಲಪ್ಪ ಬಂದ್ಕೇರಿ ಅವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾರೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಂತ ಪುಂಡ್ಲಿಕನ್ನ ವಾಲಿಕರ್ ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಅವರಿಗೆ ಈರಪ್ಪ ಗುಂಡದಲ್ಲಿ ಅವರು ಮಾಲಾರ್ಪಣೆ ಮಾಡ್ಬೇಕು. ಅವರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಪ್ಪಣ್ಣ ಸಾಳಗುಂದಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಮಲ್ಲಪ್ಪ ಎಂಕಂಚೂರ್ ಅವರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ.
ವೇದಿಕೆ ಮೇಲೆ ಬರಬೇಕು ಗ್ರಾಮ ಪಂಚಾಯತ್ ಸದಸ್ಯರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಹಾದಿಮನಿ ಅವ್ರಿಗೂ ಸ್ವಾಗತ ಕೋರ್ತಾ ಅವರಿಗೆ ಕೃಷ್ಣವೇಣಿ ಅಂಕಂಚಿ ಅವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಬ್ರು ಗ್ರಾಮ ಪಂಚಾಯತಿ ಸದಸ್ಯರು ಹಿರಿಯರು ಆಗಿರ್ತಕ್ಕಂಥ ಶ್ರೀಮತಿ ನಿಲವ ತುಂಬುರಮಟ್ಟಿ ಅವರಿಗೆ ಸ್ವಾಗತ ಕೋರ್ತಾ ಅವರಿಗೆ ಎಂಕಂಚಿ ವಿದ್ಯಾರ್ಥಿನಿ ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಕಲ್ಲಪ್ಪ ಗುಡ್ದಲ್ಲಿ ಅವರಿಗೆ ಸ್ವಾಗತ ಕೋರ್ತಾ ಅವ್ರಿಗೂ ಸಹಿತ ಶಿವಾನಂದ್ ಅವರು ಮಾಲಾರ್ಪಣೆ ಮಾಡಬೇಕು. ಮಾತು ಕಲಿಯಬೇಕು ಇಲ್ಲಿಯವರೆಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಾಗಿ ಧನ್ಯವಾದಗಳು. ಈಗ ಜ್ಯೋತಿ ಬೆಳಗಿಸೋದು, ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸೋದಕ್ಕೆ ಆಗಮಿಸಿದಂಥ ಪೂಜ್ಯರು, ಜೊತೆಗೆ ಹೊಳಬಸಾಯಿ ಉಳ್ಳಾಗಡ್ಡಿಯವರು, ವೆಂಕಟೇಶ್ ಹಿರೇಮಠ ಅವರು, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗದ್ದಲಗೆರೆ, ಹನುಮಂತಪ್ಪ ಓದೋರು, ಶ್ರವಣ್ ಕುಮಾರ್ ತಾಳಗುಂದಿ, ರುದ್ರಪ್ಪ ಓದೋರು, ಹನುಮಂತ ಅಂತಾಪುರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕೆಂದು ತಮ್ಮೆಲ್ಲರ ಪರವಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ಭಕ್ತಿ ರಸವೆಂಬ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿದಂಥ ಎಲ್ಲ ಗಣ್ಯಮಾನ್ಯರಿಗೂ ಪೂಜ್ಯರಿಗೂ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಒಂದು ನಾಟಕದ ಉದ್ಘಾಟನೆ, ನಾಟಕವನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಬೇಕೆಂದು ಶ್ರೀಯುತ ರಮೇಶ್ ಕರ್ಕಿಕಟ್ಟಿ ಅವರು, PSI ಸಾಹೇಬರು, KRS ಪೊಲೀಸ್ ಠಾಣೆ ಮಂಡ್ಯ ಜಿಲ್ಲೆಯವರು ಕೇಳ್ಕೊಳ್ತಾ ಇದ್ದೇನೆ. ಒಂದು ಕಾರ್ಯಕ್ರಮ ಈಗ ಈ ಒಂದು ಕಾರ್ಯಕ್ರಮದ ಸ್ವಾಮಿ ವಿವೇಕಾನಂದ ಹಾಗೂ ಶ್ರೀ ಮಾರುತೇಶ್ವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪಾರ್ಚನೆ ಕಾರ್ಯಕ್ರಮ. ಮಾಜಿ ಯೋಧರಾದಂಥ ನಿಂಬೆಪ್ಪನ ತೋಳ್ಮಟ್ಟಿಯವರು, ಮುದುಕಪ್ಪ ಮುರ್ನಾಳವರು, ಜೊತೆಗೆ PKPS ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನೀವೆಲ್ಲ ತುಂಬುರಮಟ್ಟಿಯವರು, ಮಹಾದೇವಿ ಗುಣದೇಲಿಯವರು, ರೇಖಾ ಹಾದಿಮನಿಯವರು, ಶಂಕರಪ್ಪ ಕಡಿವಾಲ್ ಅವರು, ತಾವೆಲ್ಲರೂ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಪುಷ್ಪಾರ್ಚನೆ ಕಾರ್ಯಕ್ರಮ ನಡೆಸಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದ ಹಾಗೂ ಮಾರುತೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಕಾರ್ಯಕ್ರಮ.
ಅತ್ಯಂತ ಒಂದು ನಮ್ಮೂರಿನ ಹಳೆಯ ಒಂದು ಸಂಘ ಅಂತ ಹೇಳ್ಬೋದು. ಅನೇಕ ವರ್ಷಗಳಿಂದ ಒಂದು 30-40 ವರ್ಷದಿಂದ ನಡೆಸಿಕೊಂಡು ಬರ್ತಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ತರುಣ ನಾಟ್ಯ ಸಂಘ ಅದಕ್ಕೆ ಯಶಸ್ವಿಯಾಗಿ ಮುಂದುವರೆಯಲಿ ಅಂತ ಕೇಳ್ಕೊಳ್ತಾ, ಜೊತೆಗೆ ಈಗ ಕರ್ನಾಟಕ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಂಜುನಾಥ್ ಬೀಳಿಗೆಯವರು ಅಕೌಂಟೆಂಟ್ ಡಿ ಸಿ ಆಫೀಸ್ ಬಾಗಲಕೋಟವರು, ಜೊತೆಗೆ ವೀರಭದ್ರಪ್ಪ ಬಾಳಗನವರು ಅವರು ಈ ಕರ್ನಾಟಕ ಧ್ವಜಾರೋಹಣ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ರೋಮಾಂಚನ ಕನ್ನಡ ಕಸ್ತೂರಿ ನುಡಿದು ಕರುಣಾಂಬು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಕನ್ನಡ ಮಣ್ಣನ್ನು ಮರಿಬೇಡ ಓದಿನೋಡಿ. ಜೊತೆಗೆ ಈ ಕಾರ್ಯಕ್ರಮವನ್ನು ಮಿಂಚಿನ ಸಂಚಲನ ಮೂಲಕ ಉದ್ಘಾಟಿಸಬೇಕೆಂದು ನಾಗಪ್ಪ ಓದು ಹಾಗೂ ರಮೇಶ್ ಕಾಕನೂರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಿಂಚಿನ ಸಂಚಲನ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದಂತ ಶ್ರೀಯುತ ನಾಗಪ್ಪ ಓದು ಹಾಗೂ ರಮೇಶ್ ಅಪ್ಪನ ಕಾಕನೂರವರು ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಲೂನ್ ಹಾರಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಚಾಲನೆ ನೀಡಬೇಕೆಂದು ಶ್ರೀಯುತ ಶಿವಾನಂದ ಬೀಳಿಗೆಯವರು ಹಾಗೂ ರಮೇಶ್ ಅಂತಾಪುರ್ ಅವರು ಬಲೂನ್ ಹಾರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ವಿಜೃಂಭಣೆಯಿಂದ ಚಾಲನೆ ನೀಡಬೇಕೆಂದು ಅವ್ರು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಸಸಿಗೆ ನೀರೇರಿಸುವುದರ ಮೂಲಕ ಮಲ್ಲಪ್ಪ ಮೂರ್ನಾಳ್ ಹಾಗೂ ಅಶೋಕ್ ಪಾಟೀಲ್ ಇವರು ಈ ಕಾರ್ಯಕ್ರಮವನ್ನು ನಡೆಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮಲ್ಲಪ್ಪ ಮೂರ್ನಾಳ್ ಹಾಗೂ ಹಸುರಿನ ಬನಸಿರಿ ಜೊತೆಗೆ ಸ್ವಲ್ಪ ಇನ್ಸರ್ ಕೊಂಡ್ರಪ್ಪ ಒಂದು ನಿಮಿಷ ಸೌಂಡ್ ಬಾಕ್ಸ್ ಅದಾವ ಕರೆಂಟ್ ಸ್ವಲ್ಪ ಇನ್ಸರ್ ಈಗ ಪಾರಿವಾಳ ಹರಿಸೋರು PKPS ನ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಯುತ ಚಂದ್ರಶೇಖರ್ ಸಾಳುಗುಂಜೆ ಅವರು ಹಾಗೂ ಇನ್ನೊಬ್ಬರು PKPS ನ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಪರಶುರಾಮ್ ಸಾಳುಗುಂಜೆ ಅವರು ಪಾರಿವಾಳ ಹಾರಿಸೋದ್ರ ಶಾಂತಿಯ ಸಂಕೇತವಾದಂಥ ಈ ಪಾರಿವಾಳವನ್ನು ಹಾರಿಸೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕನ್ನೋದ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಿದಂತ ಸಂಗೀತ ಕಲಾವಿದರ ಬಳಗಕ್ಕೆ ಪೂಜ್ಯ ಅಪ್ಪಾಜಿ ಅವರಿಂದ ಒಂದು ಮಾಲಾರ್ಪಣೆ. ಒಬ್ರು ಬರ್ರಿ, ಯಾರು ಈ ಒಂದು ಕಲಾ ತಂಡಕ್ಕೆ
ಬಸವಗ ಮುಗನೂರು ನಾಟಕದ ಮಾಸ್ಟರ್ ಅಂತ ಅವ್ರು. ಸಂಗೀತ ಮಾಡಿದವ್ರಿಗೆ ಮಲ್ಲು ಚಬ್ಬಿಯವರು ಎಲ್ಲರಿಗೆ ಮಲಾಪ್ ಮಾಡ್ಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ವೇದಿಕೆ ಹತ್ರ ಬರಬೇಕು. 80ಕ್ಕಿಂತ ಹೆಚ್ಚು ಪ್ರತಿಶತ ಅಂಕವನ್ನು ಗಳಿಸಿದಂತ ಏ ಗುಂಡ ಮ್ಯಾಕ್ ತಲೆ ಮಾಡ್ಕೊಡ, ಮ್ಯಾಕ್ ತಲೆ ಮಾಡ್ಕೊಡ. ನಮ್ಮ ಸ್ವಾಮಿ ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷರಂತ ಸಂಗಪ್ಪ ಸಾಗುಂದಿ ಇವರು ಪೂಜ್ಯರಿಂದ ಸನ್ಮಾನ. ಅದೇ ರೀತಿಯಾಗಿ ಮಲ್ಲಪ್ಪ ಎಂಗಂಚಿ ಹಾಗೂ ಕಮಲಪ್ಪ ಗುಣವೇಲಿ, ಮಲ್ಲೇಶ್ ತಳವಾರ, ಹನುಮಂತ ಆದಿಮನಿಯವರು ಬರಬೇಕು ಮುಂದೆ. ಕಮಲಪ್ಪ ಗುಣವೇಲಿ ನಮ್ಮ ಸಂಘದ ಖಜಾಂಚಿಯವರು, ಕಮಲಪ್ಪ ಗುಣವೇಲಿ. ಶಶಿಕಾಂತ್ ಪಾಟೀಲ್ ಅವರು, ಶಶಿಕಾಂತ್ ಪಾಟೀಲ್. ಪೂಜಾರು ಮಾಲಾರ್ಪಣೆ ಮಾಡ್ಬೇಕಂತ ಮಾಲಾರ್ಪಣೆಗೆ ಅವರು ಬರಬೇಕು. ಅದೇ ರೀತಿಗೆ ಪೊಲೀಸ್ ಅಧಿಕಾರಿಗಳು ಯಾರಿದ್ರು ಬರಬೇಕು ವೇದಿಕೆ ಹತ್ರ. ಯಾರು ಬಂದವರು ಪೂಜ್ಯರು ಮಾಲಾರ್ಪಣೆಯನ್ನು ಮಾಡಬೇಕು. ರಮೇಶ್ ಮೇಟಿ ಅವ್ರಿಗೂ ಸಹಿತ ಪೂಜ್ಯರು ಮಾಲಾರ್ಪಣೆಯನ್ನು ಮಾಡಬೇಕು. ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ರಾಮಾರೂಢ ಮಠದ ಪೀಠಾಧ್ಯಕ್ಷರು ಆಗಿರ್ತಕ್ಕಂಥ ಪರಮ ರಾಮಾರೂಢ ಸ್ವಾಮಿಗಳಿಗೆ ಇವತ್ತು ಸ್ವಾಮಿ ವಿವೇಕಾನಂದ ತರುಣ ನಾಟ್ಯ ಸಂಘದ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಅಧ್ಯಕ್ಷರು ಹಾಗೂ ಕನ್ಯಾಸಿಗಳು ಬಂದ ಪೂಜ್ಯರಿಗೆ ಸನ್ಮಾನವನ್ನು ಮಾಡ್ಬೇಕಂತ ಅವ್ರು ಕೇಳ್ಕೊಳ್ತಾ ಇದ್ದೇನೆ.
ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸತ್ಪುರುಷರು ಮಹಾಪುರುಷರು ಮೌನಪ್ಪಯ್ಯ ಮಹಾಪುರುಷರು ಚೆಬ್ಬಿ ಅವ್ರಿಗೂ ಸಹಿತ ಈ ಒಂದು ಸಂಘದ ವತಿಯಿಂದ ಸನ್ಮಾನ. ರಮೇಶ್ ಮೇಟಿ ಅವರು, ಶ್ರವಣ್ ಕುಮಾರ್ ಸಾಳಗುಂದಿ ಅವರು, ನಿಂಬೆ ಹಿರಿಯರಾದಂಥ ಸಂಘದವರು ಬಂದವ್ರಿಗೆ ಸನ್ಮಾನವನ್ನು ನೆರವೇರಿಸಬೇಕು. ಮೌನಪ್ಪಯ್ಯ ಮಹಾಸ್ವಾಮಿಗಳಿಗೆ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಬರಬೇಕು. ನಿಮ್ಗೆ ಈಗಾಗಲೇ ಹೇಳಲಾಗಿದೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ತಮ್ಮದೇ ಇದೆ. ತಮ್ಮ ಮುಗಿದ ತಕ್ಷಣ ನಾಟಕ ಪ್ರಾರಂಭಿಸಲಾಗುವುದು. ವೇಳೆ ಬಹಳ ಆಗಿದೆ. ಇದಷ್ಟು ಮುಗಿದ ತಕ್ಷಣ ಕಾರ್ಯಕ್ರಮ ಪ್ರಾರಂಭ, ನಾಟಕ ಪ್ರಾರಂಭ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ರಮೇಶ್ ಕರ್ಕಿಕಟ್ಟಿ PSI ಸಾಹೇಬರು, KRS ಪೊಲೀಸ್ ಠಾಣೆ, ಅವ್ರಿಗೂ ಸಹಿತ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸೋದಕ್ಕಾಗಿ ಆಗಮಿಸಿದಂತ ಶ್ರೀ ಹೊಳಬಸಯ್ಯ ಉಳ್ಳಾಗಡ್ಡಿಯವರು, ಅಧ್ಯಕ್ಷರು ಗದ್ದನಗಿರಿ ಸೌಹಾರ್ದ ಸಂಘ ನಿಯಮಿತ ಗದ್ದನಗಿರಿ, ಅವ್ರಿಗೂ ಸಹಿತ ಸಂಘದ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಸ್ವಾಮೀಕರಣ ಕರ್ನಾಟಕ ಸಂಘದವರು, ಅಧ್ಯಕ್ಷರು, ಖಜಾಂಚಿಗಳು, ಕಾರ್ಯದರ್ಶಿಗಳು ಆದಷ್ಟು ಬೇಗನೆ ಬಂದು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಬೇಕು. ಈಗಾಗಲೇ ವೇಳೆ ಬಹಳ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಟಕ ಪ್ರಾರಂಭಗೊಳ್ಳಲಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತ ಶ್ರೀ ವೆಂಕಟೇಶ್ ಶೇಖರ ಹಿರೇಮಠ ಅವರು, ಅಧ್ಯಕ್ಷರು ಗ್ರಾಮ ಪಂಚಾಯತಿ ಗದ್ದನಕೆರೆ, ಅವ್ರಿಗೂ ಸಹಿತ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಸ್ವಲ್ಪ ಹಿಂದ್ ಸರ್ ನಿಂದ್ರಿ ದಯಮಾಡಿ, ಒಂದ್ ಸ್ವಲ್ಪ ಹಿಂದ ಅಪ್ಪೆ ತಾಮ ಒಟ್ಟ ಹಿಂದ್ ಸರಿ ಈ ಅಳಜವ್ರ ಹಿಂದ್ ಸರಿ ಒಂದಿಟ್ಟ ಕಡೆ ಮ್ಯಾಲ ಬರ್ತೇನೆ ಹಂಗೆ ಹಿಂದ್ ಸರಿ ಒಂದಿಟ್ಟ ಒಟ್ಟ ಹಿಂದ್ ಸರ್ ಒಂದಿಟ್ಟ 2 ನಿಮಿಷ ನಾಟಕ ಚಾಲೂ ಸದ್ಯ. SSLCಯಲ್ಲಿ 80ಕ್ಕಿಂತ ಹೆಚ್ಚು ಅಂಕಗಳನ್ನು ಪ್ರತಿಶತ ಗಳಿಸಿದಂತ ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಸಮಾರಂಭ. ವಿದ್ಯಾರ್ಥಿಗಳ ಹೆಸರಿನ ಆದಷ್ಟು ಬೇಗನೆ ತಾವೆಲ್ಲರೂ ವೇದಿಕೆ ಮೇಲೆ ಬರಬೇಕು. ಬಸವರಾಜ್ ಮುಳಗುಂದವರು 95% ಅಂಕವನ್ನು ಗಳಿಸಿದ್ದಾರೆ. SSLCಯಲ್ಲಿ ಅಭಿಷೇಕ್ ಔಟೆಯವರು 96%, ಸಂಗಮೇಶ್ ಗುಡ್ಡದಲ್ಲಿ 83 ಹಾಗೂ ಅಮಿತ್ ಅಮುಲ್ಜರಿ ಇವರು 83% ಅಂಕಗಳನ್ನು ಗಳಿಸಿದ್ದಾರೆ. SSLCಯಲ್ಲಿ ಆದಷ್ಟು ಬೇಗ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಒಂದು ಸನ್ಮಾನವನ್ನ ಇಟ್ಟುಕೊಳ್ಳಲಾಗಿದೆ. ಪ್ರತಿ ವರ್ಷ ಹೀಗೆ ತಾವು ಹೆಚ್ಚಿನ ಅಂಕಗಳನ್ನ ಗಳಿಸ್ತಾ ಹೋಗಲಿ ಎಲ್ಲ ವಿದ್ಯಾರ್ಥಿಗಳು ಅಂತೇಳಿ.
PUCಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಬರಬೇಕು ಆದಷ್ಟು ಬೇಗನೆ. ಕುಮಾರಿ ಸವಿತಾ ಶಂಕರಪ್ಪ ಮುಳುಗುಂದವರು, ಪೂಜಾ ಸುರೇಶ್ ಮುರ್ನಾಳ್, ಸೃಷ್ಟಿ ಸಾಳಗುಂದಿಯವರು, ಸಾವಿತ್ರಿ ಕಾತರ್ಕಿಯವರು, ಜೊತೆಗೆ ಸಹನಾ ಮುರ್ನಾಳ್ ಅವರು, ಸಿದ್ಧಾರೂಢ ಕೆಂಗಾರ್ ಇವರು ಸಹಿತ ಆದಷ್ಟು ಬೇಗನೆ ವೇದಿಕೆ ಮೇಲೆ ಬರಬೇಕು. ತಾವೆಲ್ಲರೂ ನಿನ್ನೆ ಹೇಗೆ ಶಾಂತ ರೀತಿಯಿಂದ ಕಾರ್ಯಕ್ರಮ ವೀಕ್ಷಿಸಿದ್ದೀರಿ, ಅದೇ ರೀತಿಯಾಗಿ ಇವತ್ತು ಸಹಿತ ತಾವೆಲ್ಲರೂ ಶಾಂತ ರೀತಿಯ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು. ನಿನ್ನೆ ಅನೇಕ ಬೇರೆ ಬೇರೆ ಊರುಗಳಿಂದ ಬಂದಂಥ ಜನರಂದ್ರೆ ಭಾಳ ಯಶಸ್ವಿಯಾಯಿತು ಅಂತೇಳಿ ತಾವು ಸಹಿತ ನಿನ್ನೆ ಥರ ಪ್ರೋತ್ಸಾಹ ಕೊಡಬೇಕು. ತಾವು ಯಾರೋ ಬಂದಲ್ಲಿ ಸ್ಟೇಜ್ ಮುಂದೆ ನಿಂದ್ರದು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಎಲ್ಲರೂ ದೂರ ನಿಂತು ವೀಕ್ಷಣೆ ಮಾಡಬೇಕು. ಅಪ್ಪ ಕೆಳಗೆ ಕುಂದ್ರಿ, ಹಿಂದೆ ಕಾಣಂಗಿಲ್ಲ ತೆಳಬೇಕು. ಸ್ವಲ್ಪ ಸರ್ ನಿಂದ್ರಿ. ಕೊನೆಯದಾಗಿ ಈಗಾಗಲೇ ವೇಳೆ ಬಹಳಾಗಿದೆ. ತಾವೆಲ್ಲರೂ ವೇದಿಕೆ ಮೇಲಿದ್ದರು ಸಹಕರಿಸಬೇಕಂತ ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಪರಮ ಪೂಜ್ಯರು, ಪರಮ ಜ್ಞಾನಿಗಳು, ಸದ್ಯಕಾಲದ ರಾಮಾರೂಢ ಮಠದ ಪೀಠಾಧಿಪತಿಗಳು ಆಗಿರ್ತಕ್ಕಂಥ ಪರಮ ಪೂಜ್ಯ ಪರಮ ರಾಮಾರೂಢ ಮಹಾಸ್ವಾಮಿಗಳು ನಮ್ಮೆಲ್ಲರ ಕುರಿತು ಆಶೀರ್ವಚನ ನೀಡಬೇಕೆಂದು ಪೂಜ್ಯರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸದ್ಗುರುಗಳನ್ನು ಸ್ಮರಿಸಿಕೊಂಡು ಜಗದ್ಗುರು ಸಿದ್ಧಾರೂಢ ರಾಮಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಆರೂಢ ಮಹಾಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ನಮಸ್ಕರಿಸಿ ಬಸವಾದಿ ಪ್ರಮಥರನ್ನು ಹೃದಯಾರೆ ಸ್ಮರಿಸಿಕೊಂಡು ಕ್ಷೇತ್ರಾಧಿದೇವತೆ ದಾಸಭಕ್ತಿಯನ್ನು ಮಾಡಿ ಶ್ರೀರಾಮಚಂದ್ರನ ಪ್ರೀತಿಗೆ ಪಾತ್ರನಾಗಿರುವ ಮಾರುತೇಶ್ವರ ನಡಿದಾವರೆಗಳಿಗೆ ಪೊಡಮಟ್ಟು ಸ್ವಾಮಿ ವಿವೇಕಾನಂದ
ತರುಣ ನಾಟ್ಯ ಸಂಘ ಹಮ್ಮಿಕೊಂಡ ರೈತ ಹಚ್ಚಿದ ಸಿಂಧೂರ ತಿಲಕವೆಂಬ ಈ ನಾಟಕದ ಉದ್ಘಾಟನೆ ಚಾಲನೆ ನೀಡಲು ಆಗಮಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮಳೆಯಪ್ಪ ಸ್ವಾಮೀಜಿಯವರನ್ನು ಮಂಡ್ಯ ಡಿಸ್ಟಿಕ್ KRSನ SI ಅವರಾದಂಥ ಕರ್ಕಿಕಟ್ಟಿಯವರನ್ನೇ ಮೊದಲು ಮಾಡಿಕೊಂಡು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಮುಖ್ಯ ಅತಿಥಿಗಳು, ಊರಿನ ಗ್ರಾಮದ ಎಲ್ಲ ಹಿರಿಯರು, ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಅನೇಕ ಧನ್ಯವಾದಗಳನ್ನು ಸಮರ್ಪಿಸಿ, ರೈತ ಹಚ್ಚಿದ ಸಿಂಧೂರ ತಿಲಕವೆಂಬ ಈ ನಾಟಕವನ್ನು ಅಭಿನಯಿಸಲ್ಪಡುವಂಥ ಎಲ್ಲ ಪುರುಷ ಸ್ತ್ರೀ ಕಲಾವಿದರಿಗೂ, ಸಂಗೀತ ಕಲಾ ಬಳಗಕ್ಕೂ, ಕಲಾ ಪ್ರೇಕ್ಷಕರಾಗಿ ಆಗಮಿಸಿರುವ ಸುಕ್ಷೇತ್ರ ಚೆಬ್ಬಿ ಗ್ರಾಮದ ಅಕ್ಕಪಕ್ಕದ ದೂರ ದೂರದ ಊರುಗಳಿಂದ ಆಗಮಿಸಿರುವ ಸಮಸ್ತ ಕಲಾಭಿಮಾನಿಗಳೇ, ಶರಣರೇ, ಸದ್ಭಕ್ತರೇ, ನಿಮ್ಮೆಲ್ಲರಿಗೂ ನನ್ನ ಅನೇಕ ಶರಣುಗಳನ್ನು ಸಲ್ಲಿಸಿ, ಶಿವಸ್ವರೂಪಿಗಳೇ ಆಶೀರ್ವಚನ ಮಾಡ್ಬೇಕಂತ ನಾ ಇಲ್ಲಿ ನಾಟಕದಾಗ. ಅದಕ್ಕೆ ಭಾಷಣಕಾರರಿಗೆ ಮೈಕ್ ಸಿಗಬಾರದು, ಹೆಣ್ಮಕ್ಳಿಗೆ ಮಾತು ಸಿಗಬಾರದು ಅಂತ ಮಾನ್ಯದ ಹೊಲ ಸಿಕ್ಕಂಗ. ನಾವು ಶಾಸ್ತ್ರ ಹೇಳ್ತೀವಿ ಅಂದ್ರೆ ಮಠಕ್ಕೆ ಒಬ್ಬರು ಬರೋದಿಲ್ಲ. ಈಗ ಹೆಂಗೆ ಬಂದು ನಿಂತಾರೋ ಮಳೆ ಬಂದ್ರು ಸಹಿತ ಏನು ಹೇಳ್ಬೇಕು, ಈಗ ಎಲ್ಲ ಒಂದ್ರಾಗ ಏನೈತಿ ಮುಲ್ಲಂದಂತ. ನೀವೆಲ್ಲರೂ ತಯಾರಾಗಿ ಕುಂತೀರಿ ಈಗ ಡ್ಯಾನ್ಸ್ ನೋಡಕ. ನಾ ಹೆಚ್ಚಿಗೆ ಮಾತಾಡಿನ ಕಲ್ಲಿಗೆ ಹಿಡ್ಕೊಂಡು ಹೋಗಿಬೇಕಿ ನೀವು. ನಾವೊಂದು ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ದು ಕೆಟ್ಟ ಚಟ, ಮೈಕ್ ಸಿಕ್ತಂದ್ರೆ ಬಿಡೋರಲ್ಲ. ಅರ್ಧ ಗಂಟೆ ಹೇಳಿದೆ, 1 ಗಂಟೆ ಹೇಳಿದೆ, 2 ಗಂಟೆ ಹೇಳಿದೆ. ಒಬ್ಬ ತೆಲಿಮಠ ಬಡಿಗೆ ಹಿಡ್ಕೊಂಡು ಮುಂದೆ ತಿರ್ಗಾಡ್ಲಕತ್ತಿದ್ದ. ನನಗೆ ಎದಿ ಡಬ ಡಬ ಅನ್ನಕತ್ತು. ಬಡಿಗೆ ಹಿಡ್ಕೊಂಡು ಯಾಕೆ ತಿರ್ಗಾಡ್ತೀವ ತಮ್ಮ, ಕೆಳಕ್ ಕೊಡು ಅಂದೆ. ಅವ ಸುಮ್ ತಿರ್ಗಾಡ್ತಿದ್ದ. ಬಡಿಗೆ ಯಾಕೆ ಹಿಡ್ದಿ, ಯಾರಿಗೆ ಅಂತ ನಾ ಕೇಳಿದೆ. ನೀ ಸುಮ್ ಹೇಳ ಅಂದವ ನನಗ. ಮತ್ತೆ ಹಿಂಗೆ ಮುಂದೆ ಇಷ್ಟು ದೊಡ್ಡ ಬಡಿಗೆ ಹಿಡ್ಕೊಂಡು ತಿರ್ಗಾಡಿದ್ರೆ ನಾ ಹೆಂಗೆ ಹೇಳಪ್ಪ, ಯಾರಿಗೆ ತೋರ್ಸಾಕತ್ತಿ ಬಡಿಗೆ ಅಂತ ನಾ ಕೇಳಿದೆ. ನಿನಗಲ್ಲ ಹೇಳಂದವ. ಯಾರಿಗೆ ಅಂತ ನಾ ಅಂದೆ. ನಿನಗೆ ಯಾವ ತಂದು ಹಚ್ಚಾನಲ್ಲ ಅವನ್ ನೋಡಕ್ ಹತ್ತೀನಂತ ಅವ. ಮತ್ ನೀವು ಯಾರು ಬಂದಿರಿ. ನಾಟಕ ಅಂತಂದ್ರೆ ಅಷ್ಟು ಸಾಮಾನ್ಯವಾಗಿ ತಿಳ್ಕೊಬೇಡ್ರಿ ನೀವು. ಬಹಳಷ್ಟು ಜನರಿಗೆ ನಾಟಕ ಅಂತಂದ್ರೆ ಅದೇನೋ ಒಂದು ಅದು ಹೀನ ಕೆಲಸ ಅಂತ ತಿಳ್ಕೊಂಡಾರ. ಲಕ್ಷ್ಯ ವಹಿಸಬೇಕು ನೀವು. ಸಮಾಜದ ಅಂಕು ಡೊಂಕಗಳನ್ನು, ಅನ್ಯಾಯ ಅಧರ್ಮಗಳನ್ನು, ಅತ್ಯಾಚಾರ ಅನೀತಿಗಳನ್ನು ಅವು ಹತ್ತಿಕ್ಕಿ ಸಮಾಜಕ್ಕೆ ಅತ್ಯಂತ ತತ್ವ ಸಿದ್ಧಾಂತವನ್ನು ತೋರಿಸಿಕೊಡಲಿಕ್ಕೆ ಸಿದ್ಧವಾಗಿರುವಂತ ಎಲ್ಲ ಸಮಾಜದ ಜನರಿಗೆ ಮನವರಿಕೆಯಾಗುವಂತೆ ಅವರ ಮನಸ್ಸನ್ನು ತಿದ್ದುವಂತ ಕಾರ್ಯ ಮಾಡುವ ಯಾವುದಾದರೂ ಒಂದು ಅಂತಹ ಮಹನೀಯವಾದಂತ ಕಾರ್ಯವಿತ್ತು ಅಂತಂದ್ರೆ ಅದಕ್ಕೆ ನಾಟಕ ಅಂತ ತಿಳ್ಕೋಬೇಕು ನೀವು. ಬರೇ ಹಾರಾಡೋದು, ಕುಣಿದಾಡೋದು, ಡ್ಯಾನ್ಸ್ ಮಾಡೋದಲ್ಲ. ಒಂದು ಮಾತು ನೆನಪಿನಾಗ ಇಟ್ಕೊಳ್ರಿ. ನಾಟಕ ಪ್ರದರ್ಶನ ಅದು ಪೌರಾಣಿಕ ನಾಟಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಭಕ್ತಿ ಪ್ರಧಾನ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು. ಅದರಲ್ಲಿ ಒಂದು ತತ್ವ ಸಿದ್ಧಾಂತ ಇರ್ತಾ ಇದೆ. ಅದನ್ನೇ ಸಮಾಜಕ್ಕೆ ಬಿತ್ತರಿಸಬೇಕು ಅಂತ ನಾಟಕಕಾರರು, ಆ ಕೃತಿಕಾರರು, ಕವಿಗಳು ತಮ್ಮ ಕಲ್ಪನೆಯಿಂದ ಅದನ್ನು ಸೆರೆ ಹಿಡಿದು ಅದಕ್ಕೆ ಒಂದೊಂದು ಪಾತ್ರದ ಹೆಸರನ್ನು ಹೆಸರಿಸಿ ಇಂಡೈರೆಕ್ಟ್ ಆಗಿ ಸಮಾಜಕ್ಕೆ ಉಪದೇಶ ಮಾಡತಕ್ಕಂಥದ್ದು ನಾಟಕದ. ಅದನ್ನು ನೀವು ತಿಳ್ಕೋಬೇಕು. ಪ್ರತಿಯೊಂದರಲ್ಲಿ ಉಪಕ್ರಮ, ಉಪಸಂಹಾರ ಅಂತ ಇರ್ತದೆ. ನೀವು ಇದನ್ನ ಮನರಂಜನೆ ಅಂತ ಆಗಬಾರ್ದು. ನನ್ನ ಮಾತಿನ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಟೈಮ್ 11 ಆಗ್ಯದ, ಇನ್ನೊಂದಕ್ಕೆ ಯಾಕೆ ಅನಿಸ್ತೀರಿ? 1 ತಾಸು ಹೇಳತ್ತೆ ಬಿಡವಲ್ಲ. ನನ್ನೇ ಕರೆಸಿ ಮತ್ತೆ ಕಲ್ಲು ಹೋಗಿದ್ದೀರಪ್ಪ. ಉಪಕ್ರಮ, ಉಪಸಂಹಾರ. ಉಪಕ್ರಮ ಅಂದ್ರೆ ಪ್ರಾರಂಭ, ಉಪಸಂಹಾರ ಅಂದ್ರೆ ಮುಕ್ತಾಯ. ಬಹಳಷ್ಟು ಜನ ಏನ್ ನೋಡಕ್ ಬರ್ತಾರಂದ್ರೆ ಅವನ ದರ್ಪ, ಅವನ ಮಾಡ್ತಕ್ಕಂಥ ದುರಾಡಳಿತ, ಆ ವಿಲನ್ ರೂಲ್ ನೋಡಕ್ ಬರ್ತಾರ. ಒಬ್ಬೊಬ್ಬರು ರೇಪ್ ಮಾಡ್ತಕ್ಕಂಥ ಸೀನ ಆ ರೂಲ್ ನೋಡಕ್ ಬರ್ತಾರ. ಕೆಲವೊಂದಿಷ್ಟು ಜನ ಹಾಸ್ಯ ನೋಡಕ್ ಬರ್ತಾರ. ಇದು ಬರೇ ಉಪಕ್ರಮ ಆಯ್ತು. ಇದು ಉಪಸಂಹಾರ ನೋಡ್ಬೇಕು ನೀವು. ಕೊನೆಗೆ ಅಟ್ಟಹಾಸದಿಂದ ಮೆರೆದಂತ ಹಂತ ಹೀನ ಮನುಷ್ಯನಿಗೆ ಇವತ್ತು ಅನ್ಯಾಯ ಅತ್ಯಾಚಾರದಿಂದ ಬಡಬಗ್ಗರನ್ನು ಬಡಿದು ಅವರ ಹೊಟ್ಟೆಯ ಮೇಲೆ ಕಾಲು ಕೊಟ್ಟು
ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳತಕ್ಕಂಥ ಒಬ್ಬ ದುಷ್ಟನ ಪರಿಸ್ಥಿತಿ ಕೊನೆಗೆ ಏನಾಗ್ತದ ಅಂತ ತೋರಿಸುವುದು ಉಪಸಂಹಾರ. ಅದನ್ನ ನೋಡಬೇಕು, ಅವಾಗ ಬುದ್ಧಿ ಬರ್ತದ. ಮನರಂಜನೆ ಆಗಬಾರ್ದು, ಮನ ಪರಿವರ್ತನೆ ಆಗಬೇಕು. ಮನ ಪರಿವರ್ತನೆ ಮಾಡುವುದು ನಾಟಕ ಅದ. ನಾವೊಂದು ಮಾತು ಹೇಳಿಬಿಡ್ತೀನಿ, ಬರೇ ಡ್ಯಾನ್ಸ್ ನೋಡಕ್ಕ ಬಹಳ ಮಂದಿ ಬರ್ತಾರ, ಕೇಕೆ ಹಾಕಕ್ ಬರ್ತಾರ, ಸಿಟಿ ಹೊಡ್ಯಾಕ್ ಬರ್ತಾರ. ಅದ್ರಾಗ ಒಂದಿಷ್ಟು ಮಂದಿ ಕಾಗದ್ದಾಗ ಹಳ್ಳ ಕಟ್ಟಿ ನಾಟಕ ಮಾಡೋರು ಹೋಗ್ಯಾಕ ಬರ್ತಾರ್ರಿ ಅವರು. ನೀವು ಉದ್ಧಾರಗವ್ರ, ನೀವು ಜೀವನದೊಳಗೆ ನಿಜಗುಣ ಶಿವಯೋಗಿಗಳ ಪಾತ್ರ ಮಾಡಿದವರು ಇವತ್ತು ಡಬಲ್ ಡಿಗ್ರಿ ಮಾಡಿದಂತ ಒಬ್ಬ ಧೀರ ಸನ್ಯಾಸಿ ಆಗಿದ್ದಾರೆ. ನಮ್ಮ ಮಠ ಅದಾವಲ್ಲಿ, ಮಂಡ್ಯ, ಮೈಸೂರು, ಯಳಂದೂರು, ಟಿ ನರಸೀಪುರ, ಪುರಿಗಾಲಿ 6 ಮಠ ಅದಾವ. ನಮ್ಮ ನಿಜಗುಣ ಶಿವಯೋಗಿಗಳ ರಾಜ್ಯವಾಳಿದಂತ ರಾಜ ಅದು ಯಾವುದು ಅಂತ ಕೇಳಿದ್ರೆ ಅವರ ರಾಜ್ಯ ಸ್ಥಾನ ಅದು ಯಳಂದೂರು. ಅಲ್ಲಿ ನಮ್ಮೊಂದು ಮಠ ಅದ. ಅಲ್ಲಿ ರಾಜ್ಯಭಾರ ಮಾಡಿದಂತ ನಿಜಗುಣರು ಗುರುಗಳ ಮಾತಿಗಾಗಿ ಇಡೀ ತಮ್ಮ ರಾಜ್ಯವನ್ನೇ ತೊರೆದು ಹೋದರು. ಅಂತದೊಂದು ನಾಟಕ ಬರೆದ್ರು ಒಬ್ರು ಪುಣ್ಯಾತ್ಮರು. ಆ ನಾಟಕ ಮಾಡಿದಂತ ವ್ಯಕ್ತಿ ಸ್ಟೇಜ್ ಇಳಿದ್ರಾಗೇನೆ ತನ್ನ ಇಡೀ ಸಂಸಾರವನ್ನು ತ್ಯಾಗ ಮಾಡಿ ನಿಜಗುಣ ಶಿವಯೋಗಿಗಳಿಂತಲೂ ಹೆಚ್ಚಿನ ಧೀರ ಸನ್ಯಾಸಿ ಆಗಿ ಹೋದ್ರೆ ಇವತ್ತಿನ ದಿವಸ. ಆ ಪಾತ್ರ ನೋಡಿದಂತ ಒಬ್ಬ ವ್ಯಕ್ತಿ ಅವನು ಸನ್ಯಾಸಿ ಆಗಿ ಹೋದ. ನೀವೇನ್ ಮಾಡಿರಿ? ಇವತ್ತ ಮೋಹನ್ ದಾಸ್ ಕರಮಚಂದ ಮಹಾತ್ಮನಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರು ಹೇಳಿದ್ರು, ಭಕ್ತ ಪ್ರಹ್ಲಾದನ ಕಥೆಯನ್ನು ಕೇಳಿ ನಾನು ಮಹಾತ್ಮ ಗಾಂಧಿ ಆಗಿದ್ದೇನೆ, ರಾಜಾ ಸತ್ಯ ಹರಿಶ್ಚಂದ್ರನ ನಾಟಕ ನೋಡಿ ನಾನು ಮಹಾತ್ಮನಾಗಿದ್ದೇನೆ. ನನ್ನ ಜೀವನ ಪರಿವರ್ತನೆ ಮಾಡಿಕೊಳ್ಳುವುದಕ್ಕಾಗಿ ನನಗೆ ಮಾರ್ಗದರ್ಶನವಾದವು 2, ಒಂದು ಭಕ್ತ ಪ್ರಹ್ಲಾದನ ಕಥೆ, ಇನ್ನೊಂದು ರಾಜಾ ಸತ್ಯ ಹರಿಶ್ಚಂದ್ರನ ನಾಟಕ ಅಂತ ಹೇಳಿದ್ರು ಅವರು. ನೀವು ಬೆಳಗಾವಿ ನೋಡಿದ್ರು, ಸಿಟಿನ ಹೊಡಿದ್ರು, ಹಾಗ ಕೇಕೆನೆ ಹಾಕಿದ್ರು ನಿಮ್ಮ ಹೆಣೆ ತಗೊಂಡು. ಮಹಾತ್ಮರಾದ್ರು ಅವರು ಬರೀ ನಾಟಕ ನೋಡಿ. ಎಷ್ಟು ವಿಚಿತ್ರ. ಇವತ್ತು ಸ್ವಾಮಿ ವಿವೇಕಾನಂದರು ಅವ್ರು ಹೇಳಿದ್ರು ತಮ್ಮ ಜೀವನದಲ್ಲಿ, ನರೇಂದ್ರ ದತ್ತವೆಂಬ ಒಬ್ಬ ಬಾಲಕ ಚಿಕಾಗೋದಲ್ಲಿ, ಅಮೆರಿಕದ ಚಿಕಾಗೋದಲ್ಲಿ ನಮ್ಮ ಭಾರತದ ಧರ್ಮ ಅಂದ್ರೇನು, ನಮ್ಮ ಭಾರತದ ತತ್ವಶಾಸ್ತ್ರ ಅಂದ್ರೇನು, ನಮ್ಮ ಭಾರತದ ತತ್ವಜ್ಞಾನಿಗಳಂದ್ರೇನು, ನಮ್ಮ ಭಾರತವು ಅನುಸರಿಸತಕ್ಕಂತ ಧರ್ಮದ ಶಕ್ತಿ ಏನು ಅಂತ ಇಡೀ ಪಾಶ್ಚಿಮಾತ್ಯರಿಗೆ ಬಿತ್ತರಿಸಿ ಅವರ ಹೃದಯದಲ್ಲಿ ಭಾರತಾಂಬೆ ನೆಲೆ ನಿಲ್ಲುವಂತೆ ಮಾಡಿದಂತವರು ಸ್ವಾಮಿ ವಿವೇಕಾನಂದರು. ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಮಹಾಭಾರತ ರಾಮಾಯಣವೆಂಬ 2 ಪೌರಾಣಿಕ ನಾಟಕ ನೋಡಿ ನಾನು ಜಗತ್ತಿಗೆ ಒಬ್ಬ ತೀರ ಸನ್ಯಾಸಿ ಆಗತಕ್ಕಂಥ ವ್ಯಕ್ತಿತ್ವ ತಂದುಕೊಟ್ಟು 2 ನಾಟಕಗಳು ಅಂತ ಹೇಳಿದರು. ಹಾಗೆ ಮನುಷ್ಯ ಜೀವನದಲ್ಲಿ ಪರಿವರ್ತನೆ ಆಗಬೇಕು, ಮನ ಪರಿವರ್ತನೆ ಆಗಬಾರ್ದು. ಮನರಂಜನೆ ಮಾಡಕ್ ಸಾಕಷ್ಟದವ ಜೀವನದಲ್ಲಿ, ಆದರೆ ಪರಿವರ್ತನೆ ಮಾಡಬೇಕು. ನೀವು ನಾಟಕ ಅಂದ್ರೆ ಅಷ್ಟು ಕ್ಷುಲ್ಲಕ ಅಂತ ತಿಳ್ಕೋಬೇಡ್ರಿ. ಅದರಲ್ಲಿ ಸತ್ಯಾಂಶ ಇರ್ತದೆ, ತತ್ವದ ಒಂದು ಅಂಶ ಇರ್ತದೆ, ಸಿದ್ಧಾಂತ ಇರ್ತದೆ. ಆ ದುಷ್ಟತನದಿಂದ ನಡೆದಂತ ಖಳನಾಯಕನಿಗೆ, ಆ ವಿವೇಕಿಗೆ ಕೊನೆಗೆ ಏನಾಯ್ತು ಅಂತ ಉಪಸಂಹಾರದಲ್ಲಿ ಇರ್ತದ. ಅದನ್ನು ನೋಡಿದ್ರೆ ನಾವು ಜೀವನದಲ್ಲಿ ಹಂಗೆ ಮಾಡಬಾರ್ದಂತ ಪಾಠ ಕಲಿಬೇಕು. ನಾನು ಈ ಊರಿಗೆ ಬಂದು ಜೋಳಿಗೆ ಹಾಕಿದೆ, ಕುಡಿದು ಬಿಡ್ರಿ ಅಂದೆ, ಗುಟ್ಕಾ ತಿನ್ನೋದು ಬಿಡ್ರಿ ಅಂದೆ, ನಿಮ್ಮ ಕಾಲು ಹಿಡ್ಕೊಂಡೆ, ಮತ್ ನನ್ನ ಎದುರಿಗೆ ಹೊಡೆದು ಬರ್ತಾರ ಅರ್ಧ ಕ್ವಾರ್ಟರ್. ಏನು ಪಾಠ ಕಲಿಯೋರು ನೀವು ಜೀವನದಲ್ಲಿ? ನಾ ಮನೆ ದವಾಖಾನೆಗೆ ಹೋಗಿದ್ದೆ, ಒಬ್ಬ ಫುಲ್ ಅದನ ಬಂದು ನನ್ನ ಕಾಲ ಮೇಲೆ ಬಿದ್ದು ಒದ್ದಾಡಕತ್ತೇನ. ಹೇಳಪ್ಪ ಹೇಳು, ಯಾಕೆ ಬಂದಿ ಅಂದೆ. ದವಾಖಾನೆ ಯಾಕಂದೆ, ನಮ್ಮ ಕುಡಿದು ಲಿವರ್ ಕೆಳಗಿಸ್ಕೊಂಡನ್ನ ಅವ್ನು ತೋರ್ಸಕ್ ಬಂದನಂತ ಈ ಮಗ. ಕುಡಿದು ಲಿವರ್ ಕೆಡಿಸ್ಕೊಂಡನಂತ ಅವ್ರ ಮಾವ, ಅವನ್ ತೋರ್ಸಕ್ ಇವ ಬಂದನ, ಇವ ಫುಲ್ ಕುಡ್ದಾನ. ಎಷ್ಟು ವಿಚಿತ್ರದ. ಮನೆಯೊಳಗೆ ಸಾಯ್ತಾರೆ, ಇವತ್ತ ನೋಡ್ತಾರ, ಮತ್ತೆ ಅದನ್ನೇ ಮಾಡ್ತಾರ. ಏನು ಪರಿವರ್ತನೆ ಆಗೋರು ನೀವು ಜೀವನದಲ್ಲಿ? ಏನು ಪಾಠ ಕಲಿಯೋರು? ಏನ್ ನಾಟಕ ನೋಡೋರು? ಏನ್ ಶಾಸ್ತ್ರ ಕೇಳೋರು? ಏನ್ ಸ್ವಾಮಿಗಳು ಕರೆಸೋರು? 1000 ವರ್ಷ ಅದನ್ನು ಮಾಡಿದ್ರಲ್ಲ. ವಾಲ್ಮೀಕಿ ಬದಲಾವಣೆ ಅವನು ಪರಿವರ್ತನೆ ಆಗಬೇಕಾದ್ರ ಕೇವಲ 1 ಕ್ಷಣದಲ್ಲಿ ನಾರಾಯಣನ ದರ್ಶನದಿಂದ ಆದಿಕವಿ ವಾಲ್ಮೀಕಿಯಾಗಿ ಮೆರೆದ. ಪರಿವರ್ತನೆ ಆಗಕ್ಕೆ ಎಷ್ಟು ಬೇಕು ಸಮಯ? ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು, ಇವತ್ತು ನಾಟಕ ಆಗಲಿ, ಧಾರಾವಾಹಿ ಆಗಲಿ, ಪಿಕ್ಚರ್ ಆಗಲಿ, ನಮ್ಮ ಎದುರಿನಲ್ಲಿ ನಡೀತಕ್ಕಂಥ ಕೆಲವೊಂದು ದೃಶ್ಯಗಳಾಗಲಿ ನಮಗೆ ಪಾಠ ಕಲಿಸ್ತಾವ. ಅವುಗಳನ್ನು ನೋಡಿ ಪರಿವರ್ತನೆ ಆಗಬೇಕು. ನಮ್ಮ ದುಷ್ಟತನವನ್ನು ತ್ಯಾಗ ಮಾಡಬೇಕು. ಶಿಸ್ತರಾಗಿ ನಾವು ಸತ್ಸಂಗಿಗಳಾಗಿ ಜೀವನ ಸಾಗಿಸಬೇಕು. ಅಂಥವುಗಳನ್ನೇ ಎಲ್ಲ ಪಾಠ ಕಲಿಸ್ತಾವೆ ಇವತ್ತ. ಅದನ್ನು ತಾವೆಲ್ಲರೂ ಶಾಂತ ರೀತಿಯಿಂದ ನೋಡಿ, ಯಾರೋ ಕೇಕೆ ಹಾಕಬೇಡ್ರಿ, ಕಲ್ಲೋಗಿಬೇಡ್ರಿ. ಶಾಂತಿಯಿಂದ ನೋಡಿ ಆ ಬಾಲಕರು ಅಥವಾ ಕಲಾವಿದರು ಮಾಡತಕ್ಕಂಥ ಈ ನಾಟಕಕ್ಕೆ ಪ್ರೋತ್ಸಾಹ ನೋಡಿ
ಪ್ರೋತ್ಸಾಹವನ್ನು ನೀಡಿ ಅದನ್ನು ತಾವೆಲ್ಲರೂ ಮಂಗಲಗೊಳಿಸ್ತೀರಂತ ಹೇಳಿ ನಾನು ವಾಣಿ ವಿರಾಮ ಮಾಡ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಪರಮ ಪೂಜ್ಯ ಪರಮ ರಾಮನಗೌಡ ಅಪ್ಪಾಜಿಯವರ ಆಶೀರ್ವಾದ ಸಂಗಪ್ಪ ಸಾಹೇಬ್ ಬರ್ರಿ ಮೋನಪ್ಪ ಆಚಾರ್ಯಗೆ ಕಾಣಿಕೆ ಪೊಲೀಸ್ ಇಲಾಖೆಯ ಆರಕ್ಷಕ ಪೊಲೀಸ್ ಅಧಿಕಾರಿಗಳು ವೇದಿಕೆ ಮೇಲೆ ಬರಬೇಕಾಗಿನಂತೆ. ವೇದಿಕೆ ಮೇಲೆ ಬರ್ರಿ. ಬರ್ರಿ ಸಾಬ್ರೆ ಬರ್ರಿ. ಯಾರಪ್ಪ ನಮ್ಮ ಸಂಘದ ಸದಸ್ಯರು ಶ್ರವಣ್ ಕುಮಾರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡಬೇಕಾಗಿಲ್ಲಂತೆ. ಅನ್ನ ಸ್ವಲ್ಪ ಬದಲಾವಣೆ. ಶ್ರೀ ಅಪ್ಪಣ್ಣ ರಂಗಪ್ಪ ಕೊಳ್ಳಿ ಆರೋ ಆಫೀಸ್ ಬೀಳಿಗಿ ಇವರ ಮಗಳಾದ ಲಕ್ಷ್ಮೀ ಅಪ್ಪಣ್ಣ ಕೊಳ್ಳಿ ಇವರು MBBS ಪಾಸಾಗಿ ಈಗ ಡಾಕ್ಟರ್ ಪದವಿ ಪಡೆದಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮ ಊರಿನ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇವೆ. ಅಪ್ಪಣ್ಣ ರಂಗಪ್ಪ ಕೊಳ್ಳಿ ಇವರು ಬಂದಿದ್ದಾರಂತ ಮೇಲ್ಗಡೆ ಬರಬೇಕಾಗಿ ವಿನಂತಿ. ನಮಗ ಗೊತ್ತಿದ್ದಿಲ್ಲ. ಅಪ್ಪಣ್ಣ ಸಾಹೇಬ್ರು ಕೊಳ್ಳಿಯವರು ಬೇಗನೆ ಬರಬೇಕಾಗಿ ವಿನಂತಿ. ಉಳ್ಳಾಗಡ್ಡಿ ಸ್ವಾಮಿಗಳು ಅವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅವರ ಮಗಳ ಪರವಾಗಿ ಅವರ ತಂದೆಯವರು ಬಂದಿದ್ದಾರೆ. ಅವರ ಪರವಾಗಿ ಅವರು ಸ್ವೀಕಾರ ಮಾಡಬೇಕಾಗಿ ವಿನಂತಿ.
ಭರಮಸಯ್ಯ ಉಳ್ಳಿಗಡ್ಡಿ ಹಾಗೂ ವೆಂಕಟೇಶ ಹಿರೇಮಠಿ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ವಂದನಾರ್ಪಣೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಪರಮ ಮಹಾಸ್ವಾಮಿಗಳು ಹಾಗೂ ಮೌನಪ್ಪಯ್ಯ ಮಹಾಪುರುಷ ಅಧ್ಯಕ್ಷ ವಹಿಸಿದಂಥ ಸಂಗಪ್ಪ ತಾಪಗೊಂಡೇಲಿ ಅವರಿಗೆ ಹಾಗೂ ನಾಟಕ ಉದ್ಘಾಟಕರಾದಂಥ ಶ್ರೀ ರಮೇಶ್ ಕರ್ಗಿಕಟ್ಟಿ PSI KRS ಪೊಲೀಸ್ ಠಾಣೆ ಮಂಡ್ಯ ಜಿಲ್ಲೆ ಇವರಿಗೆ, ಜ್ಯೋತಿ ಬೆಳೆಸುವವರು ವಲ್ಬಸಯ್ಯ ಉಳ್ಳಾಗಡ್ಡಿ, ವೆಂಕಟೇಶ್ ಶೇಖರಯ್ಯ ಹಿರೇಮಠ, ಹನುಮಂತಪ್ಪ ಓದು, ಶರಣ್ಕುಮಾರ್ ಸಾಳಗುಂದಿ, ರುದ್ರಪ್ಪ ಓದು, ಹನುಮಂತ ಅಂತಾಪುರ್, ಮಿಂಚಿನ್ ಚಂಚಲ್, ನಾಗಪ್ಪ ಓದು, ರಮೇಶ್ ಕಾಕ್ನೂರ್, ಶಿವಾನಂದ ಬೆಳಗಿ, ರಮೇಶ್ ಅಂತಾಪುರ್, ಚಂದ್ರಶೇಖರ್ ಸಿ ಸಾಳಗುಂದಿ, ಪರಶುರಾಮ್ ಸಿ ಸಾಳಗುಂದಿ, ನಿಮ್ಮಪ್ಪ ತೋಳ್ಮಟ್ಟಿ, ಮುಲ್ಕಪ್ಪ ಮೂರ್ನಾಳ್, ಶ್ರೀಮತಿ ನೀಲವ ತುಂಬರ್ಮಟ್ಟಿ, ಶ್ರೀಮತಿ ಮಾಧವಿ ಗುಂಡಳ್ಳಿ, ಶ್ರೀಮತಿ ರೇಖಾ ಹದಿಮನಿ, ಶಂಕರಪ್ಪ ಕಡಿವಾಲ, ಮಂಜುನಾಥ್ ವಿ ಬೆಳಗಿ, ವೀರಭದ್ರಪ್ಪ ಬಲ್ಗೊಂಡವರ, ಮಲ್ಲಪ್ಪ ಚುನಾಪ್ ಮೂರಾಳ, ಅಶೋಕ್ ಪಾಟೀಲ ಇವರೆಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಹಾಗೂ ಊರಿನ ವತಿಯಿಂದ ಮಿಕ್ಕುವುದಕ್ಕ ಅಭಿನಂದನೆಗಳು. गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्मा तस्मै श्री गुरवे नमः तस्मै श्री गुरवे नमः गुरवे नमः गुरवे नमः.
ಿ